ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವೈಷ್ಣವಿ ಭಾರದ್ವಾಜ್. ಸೊ ಇವತ್ತೇನಪ್ಪ ಅಂತಂದರೆ ಈಚೆ ಹೊರಟಿದ್ದೀನಿ. ಸೊ ಕ್ವಿಕ್ಕಾಗಿ ಒಂದು ಗೆಟ್ ರೆಡಿ ವಿತ್ ಮೀ ಮಾಡಿಬಿಡೋಣ. ಅದಾದಮೇಲೆ ತಿಂಡಿ ಹೊರಡಬೇಕು. ಟೈಮ್ ಬೇರೆ ಆಗಿದೆ. ಸೊ ಹೊರಡೋಣ. ಸೊ ರೆಡಿಯಾಗಿ ಆಯಿತು, ಮತ್ತು ಬ್ರೇಕ್ಫಾಸ್ಟ್ ಮುಗಿಸಿದ್ದೀನಿ. ಸೊ ಕ್ವಿಕ್ಕಾಗಿ ಮೆಟ್ರೋ ಸ್ಟೇಷನ್ ಹೋಗಬೇಕು. ಹೊರಡೋಣ. ನನ್ನ ಔಟ್ಫಿಟ್ ನೋಡಿ. ಇಲ್ಲಿ ನಾನು ಟೈ ಜೊತೆ ಸ್ಟೈಲ್ ಮಾಡಿದ್ದೀನಿ. ಎಸ್, ದಿಸ್ ಇಸ್ ಮೈ ಔಟ್ಫಿಟ್. ಸೊ ಲೆಟ್ಸ್ ಗೋ. ಈಗ ನಾವು ಬಂದು ಚರ್ಚ್ ಸ್ಟ್ರೀಟಲ್ಲಿ ಇದ್ದೀವಿ. ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಅಂತ ಹೇಳಿದ್ನಲ್ಲ, ಇವಳ ಹೆಸರು ಹಂಸ ಅಂತ. ಸೊ ಇವಳು ಬಂದ್ಬಿಟ್ಟು ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಇವಾಗ ನಾವು ಹೋಗ್ತಿರೋದು ಅಮೀಬಾಗೆ ಬೌಲಿಂಗ್ ಆಡೋಕ್ಕೆ. ಸೊ ಅಲ್ಲಿ ಸಿಗೋಣ. ಬೈ ಬೈ. ಇನ್ನು 20 ಮಿನಿಟ್ಸ್ ಆಗುತ್ತೆ. ಸೊ ಇಲ್ಲೇ ಕಾಯ್ತಾ ಇದ್ದೀವಿ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ರಶ್ ಇದೆ. ಮ್ಯಾಚ್ ಬೇರೆ ಹಾಕಿದ್ದಾರೆ. ಮ್ಯಾಚ್ ನೋಡ್ತಾ ಕೂತಿದ್ದೀವಿ. ಅವಳಿಗೆ ತುಂಬ ಇಂಟ್ರೆಸ್ಟ್ ಕ್ರಿಕೆಟಲ್ಲಿ. ಸೊ ಕ್ಯಾಮ್ರಾ ಎಲ್ಲ ನೋಡಲ್ಲ ಅವಳು. ಇಷ್ಟೇ ಅಷ್ಟೇ. ಅವಳು ಜಾಸ್ತಿ ಮಾತಾಡಲ್ಲ. ಅಂದರೆ ಆನ್ ಸ್ಕ್ರೀನ್ ಮಾತಾಡಲ್ಲ, ಆಫ್ ಸ್ಕ್ರೀನ್ ಮಾತಾಡ್ತಾಳೆ. ನಾನು ಸ್ವಲ್ಪ ತೋರಿಸು ಅಂತಾಳೆ, ಅದಾದ್ಮೇಲೆ ಮಾತಾಡಲ್ಲ ಅಷ್ಟೇ. ಸೊ ಆಟ ಆಡೋಣ, ಆಮೇಲೆ ಸಿಗ್ತೀನಿ. One eternity later. ಏನೇ ಆಗ್ತಿದೆ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೋಯ್ತು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಎಸ್. ಬೌಲಿಂಗ್ ಮುಗಿಸ್ಕೊಂಡು ನಾವು ಇಲ್ಲಿ ಚಾ ಹಾಂಗ್ಕಾಂಗ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ ಊಟ ಮಾಡಕ್ಕೆ ಅಂತ.
ಅಲ್ಲಿ ನಾವು ವೆಜ್ ಡಂಪ್ಲಿಂಗ್ಸ್ ಮತ್ತು ನೂಡಲ್ಸ್ ಆರ್ಡರ್ ಮಾಡಿದ್ವಿ. ಅದನ್ನು ತಿಂದ್ಬಿಟ್ಟು ಮತ್ತು ಮಿಲಾನೋದಲ್ಲಿ ಐಸ್ ಕ್ರೀಮ್ ತಿಂದ್ಬಿಟ್ಟು ಮತ್ತು ನಾವು ಟೈಮ್ ಆಗಿತ್ತು ಅಂತ ಮೆಟ್ರೋ ಸ್ಟೇಷನ್ ಹತ್ರ ಹೋದ್ವಿ. ಸೊ ಮೆಟ್ರೋ ಸ್ಟೇಷನ್ ಹತ್ರ ಇಲ್ಲಿ ಫೋಟೋ ಬೂತ್ ಇದೆ. ಸೊ MG ರೋಡ್ ಮೆಟ್ರೋ ಸ್ಟೇಷನಲ್ಲಿ ಸ್ವಲ್ಪ ಮೆಮೊರಿ ಕ್ಯಾಪ್ಚರ್ ಮಾಡಿ ಅದಾದಮೇಲೆ ಮೆಟ್ರೋ ಹತ್ಕೊಂಡು ಮನೆಗೆ ಹೋದ್ವಿ. ಇದಾಗಿತ್ತು ಎ ಡೇ ಔಟ್ ವಿತ್ ಮೈ ಬೆಸ್ಟ್ ಫ್ರೆಂಡ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಲಾಟ್ಸ್ ಆಫ್ ಲವ್.